ಆದ್ರೆ ಬೇಜಾರು ಮನೇಲಿ ಸ್ವಲ್ಪ ಕಿರಿಕಿರಿ ಅಂತ ಮನೇಲಿ ಜಗಳ ಇದ್ರು ನಂಗೆ ಕಿರಿಕಿರಿ ಮಾಡ್ತಿದ್ರು. ರಾತ್ರಿಯಿಂದ ಅದು ಮೂಡ್ ಆಫ್. ಅದಕ್ಕೆ ಇದೊಂದು ಗಂಟೆ ಇತ್ತು ಹೊಡೆಯೋದು, 1 ಗಂಟೆ 1.5 ಗಂಟೆ ಆಗೋದು. ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ವಲ್ಲ ಅಂದ್ಬಿಟ್ಟು ಹೊಡೆಯೋದು ಅಂದ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೋಯ್ತಾ ಇದ್ದೀನಿ. ಲೈಫು ಇದೆ ಗುರು, ನಮ್ಮ ಜೀವನ ಏನ್ ಮಾಡೋದು. ಆ ಕಡೆ ಹೋದ್ರೆ ಬರೀ ಏನಾದ್ರು ಒಂದು ಆಯ್ತಾ ಇರ್ತದೆ. ಬೆಂಗಳೂರಲ್ಲಿ ಇರ್ಬೇಕಾದ್ರೆ ನನ್ನ ಲೈಫು ಚೆನ್ನಾಗಿತ್ತು. ಅಲ್ಲಿ ನೋಡಿದ್ರೆ ಓಡಿಸ್ತಿರೋ ಗಾಡಿಗೆ ಸುಟ್ಟಾಕ್ಬಿಟ್ರು, ಅದೊಂಥರ ಬೇಜಾರು. ಅಲ್ಲೇ ಹಂಗಾಯ್ತು ಅಂತ. ಇನ್ನು ಊರ್ ಕಡೆ ಬಂದ್ರೆ ಇದೊಂಥರ, ಹಿಂಗ್ ಬಂದು ಗಾಡಿ ತಗೊಳದ್ಮೇಲೆ ಈ ತರ. ನಮ್ ಲೈಫೇ ಬರೀ ಹಿಂಗೆ ಆಯ್ತದೋ ಏನೋ ಅದು ಗೊತ್ತಿಲ್ಲ. ಮಾತ್ರ ಬೇಜಾರಾಗ ಆಯ್ತಾ ಇದ್ರೆ ಫ್ರೆಂಡ್ ಒಬ್ಬ ಅವನೇ ಸಾಗರು ಅಂತ ಅವನು ಈಗ ಬೆಂಗಳೂರಲ್ಲಿ ಇರ್ತಾನೆ. ಅಪರೂಪಕ್ಕೆ ಒಂದ್ಸತಿ ಬರ್ತಾನೆ, ಜೊತೆ ಇರ್ತೀವಿ. ಬೇಜಾರಿರ್ತದೆ. ಅವನುವೇ ಬೈತಾನೆ, ಅದು ಒಂದ್ ಬೇಜಾರು. ಜೊತೆ ಏನಾರು ಅಲ್ಲಿ ಜ್ಞಾಪನ ಮಾಡ್ಬೇಕಾದ್ರೆ ಬೇಜಾರಾಯ್ತಾ ಇರ್ತದೆ ಎಲ್ಲ. ಅದಕ್ಕೆ ಈಗ ಮನೆ ಹತ್ರ ಕೂತಿದ್ರೆ ಹೆವಿ ಬೇಜಾರಾಯ್ತಲ್ಲ ಅಂದ್ಬಿಟ್ಟು ಸುಮ್ಮನೆ ಗಾಡಿ ಹತ್ಕೊಂಡ್ ಬಂದೆ ಅದಾಗೆ ಕೂತ್ಕೊಂಡು ಇದು ಮಾಡೋದು, ಎಲ್ಲಾರು ಕೂತ್ಕೊಳ್ಳೋಣ ಅಂತವ. ಅದಕ್ಕೆ ಬಂದೆ ಗುರು. ಈ ಕಳಿಸ್ದೆ ಸ್ವಲ್ಪ ಇದೆ ಹೊಡಿಯೋದು. ಅತ್ತಾಗದು ಹೊಡೆದ್ಬಿಟ್ಟು ಹತ್ತಾಕಿ ಹೋಗೋಣ. ಬೇರೆ ಯಾವ್ದಾದ್ರು ಕೆಲ್ಸಿದ್ರೆ ಮಾಡಬಹುದು. ನಾವು ಚಂಗ್ ಹೊಡ್ಕೊಂಡು ತಿರ್ಗಾಡ್ಕೊಂಡು ಮಾಡ್ದವು. ಬರೀ ಚಂದ ಹೊಡೆದಿದ್ದೀವಿ. ನಾವೇನೇನೋ ಅನ್ಕೊಂಡಿರ್ತೀವಿ ನಮ್ಮ ಲೈಫ್ ಹಿಂಗ್ ಮಾಡ್ಕೋಬೋದು, ಹಿಂಗ್ ಆಡ್ಬೋದು ಅಂತವ. ಅನ್ಕೊಂಡಿದ್ದೆಲ್ಲ ಆಗೋದಿಲ್ಲ ಗುರು. ಅನ್ಕೊಂಡಿದ್ದ ಥರ ಮಾಡ್ಬೇಕು ಅಂದ್ರೆ ಕಷ್ಟ ಪಡ್ಬೇಕು. ಏನ್ ಮಾಡೋದು ಅಂತ ಗೊತ್ತಾಗೋದಿಲ್ಲ. ನಮ್ಮ ಅಪ್ಪಂಗೆ ಸಿಟ್ಟು ಬಂದಾಗ ನಾನು ಬೇಕಾದ್ರೆ ಬೇರೆ ಡ್ರೈವರ್ ಮಾಡ್ಕೊಂಡು ಇಟ್ಕೋತೀನಿ, ನಾನು ಗಾಡಿ ಹೊಡ್ಕೋತೀನಿ, ಇನ್ನದೇನು ಮಾಡ್ಕೋ ಹೋಗು ಅಂತಾರೆ. ಏನು ಮಾಡೋದು, ಏನು ಹೇಳೋದು, ಅವ್ರ ಜೊತೆ ಏನು ಇಷ್ಟ ಅದು ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ ಗುರು. ಇದೇ ನೋಡಿ, ಇಲ್ಲಿ ಒಂದಕ್ಕೆ ಹೊಡೆದಿದ್ದೆ, ಮೇಲ್ಗಡೆದೊಂದು ಹೊಡಿಬೇಕಾಗಿತ್ತು. ಡೀಸೆಲ್ ಇತ್ತಿಲ್ಲ ಅಂದ್ಬಿಟ್ಟು ರಿಟರ್ನ್ ಬಂದಿದ್ದೆ. ಅದಕ್ಕೆ ಡೀಸೆಲ್ ಹಾಕೋ ಬಂದಿದ್ದೀನಿ. ಇದೊಂದು ಉಕ್ಕೆ ಹೊಡೆದೆ, ಅಲ್ಲೊಂದು ಮೇಲ್ಗಡೆ ಅದೊಂದು ಉಕ್ಕೆ ಹೊಡೆದು 2 ಉಕ್ಕೆ ಹೊಡೆದೆ. ಅದುವೇ ಅಲ್ಲೊಂದು ಅರ್ಧ ಎಕರೆ ಐತೆ ಅಂತ ಹೇಳಿದ್ರು. ಅದುವೇ ಹೊಡೆದ್ಬಿಟ್ಟು ಹೋಗೋಣ ಅಂತ ಬಂದು ನೋಡಿದರೆ ಅವ್ರು ಫೋನ್ ಹೊಡೆದಿದ್ದೆ, ತಿಂಡಿ ಮಾಡ್ತಿದ್ದೀನಿ ಮಗ, ಒಂದು 5 ನಿಮಿಷ ಬರ್ತೀನಿ ಅಂದ್ರೆ ಸರಿ ಬನ್ನಿ ಅಣ್ಣ ಅಂದ್ಬಿಟ್ಟು ಹತ್ಲ ಕೂತಿದ್ದೀನಿ. ಇದೇ ಗುರು ನಮ್ಮ ಲೈಫು. ನಮ್ಮ ಬೇಜಾರೆಲ್ಲ ಯಾರಿಗೂ ಹೇಳೋಕ್ಕಾಗೋದಿಲ್ಲ. ನೋಡ್ಕೊಳ್ಳಿ, ಹಿಂಗಿದ್ದೀವಿ. ಮುಂದಕ್ಕೆ ಇರ್ತೀವಿ ಗೊತ್ತಿಲ್ಲ. ನೋಡ್ಕೊಳ್ಳಿ, ಇಲ್ಲಿ ಪಕ್ಕದಲ್ಲಿ ಕೆರೆ ಇರೋದು. ಹೇಗ್ಲ ರೀಲ್ಸ ಎಷ್ಟೊತ್ತಿಗೆ ಬರ್ತಾರೆ ಏನೋ ಅಂತ ಗೊತ್ತಿಲ್ಲ. ಸರಿ ಗುರು, ಒಂದು 5 ನಿಮಿಷ ಫೋನ್ನಾರು ಮಾಡ್ಬಿಟ್ಟು ಮಾಡ್ತೀನಿ ತಡ್ರಿ.